ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂಚೂರು ಮಲ್ಗಾಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದೊಳ್ಪುಟ್ ನಂಜಿ ನೆಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಕತ್ರಿಲ್ಲೇ ಇಲ್ಲ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು ಚಿಟಪಟ ಮಳೆಗೆ ಸೂರ್ಯನ ಬೆಚ್ಚಿದ ಬೆಳಕಿನ ರಾಶಿಯ ಕೂಡಲೇ ಬಾಚಿದ ಗುಡುಗು ಒದರಿದ ಸತ್ತಿಗೆ ಹೆದರಿದ ಮೋಡದ ಹಿಂದೆ ನೋಡದ ಮುದರಿದ ಮಿಂಚಿನ ಗಾಯ ಕ್ಷಣದಲ್ಲಿ ಮಾಯ. ಅಯ್ಯಯ್ಯೋ ಸುಮ್ಮನಿರಿ ಸ್ವಾಮಿ, ಅದಕ್ಕೆ ಯಾಕೆ ಹಿಂಗೆ ಬೈತೀರಿ? ನಾನೊಬ್ಬ ರೈತ, ನನಗೆ ಹೆಂಡ್ರು ಮಕ್ಕಳು ಯಾರೂ ಇಲ್ಲ. ಬೆಳಗ್ಗೆ ಸಂಜೆ ಗಂಟ ದುಡಿತೀನಿ. ಸಂಜೆ ಆಯ್ತಿದ್ದಂಗೆ ಒಟ್ಟು ಮುಂಡಿ ನಮ್ಮ ಹನುಮಪ್ಪನ ಗುಡಿ ಮುಂದೆ ಹಾಸ್ಕೊಂಡು ಮನೆ ಕಬಿಡ್ತೀನಿ. ಇಷ್ಟೇ ಕಣ್ರಿ ನನ್ನ ಜೀವನ. ಆದರೆ ಈಗಿನ ಕಾಲಗಳು ಜನರುಗಳವರೇ ಕಣ್ರಿ, ಅವ್ರ ಮಕ್ಳು ಮರಿಗೋಸ್ಕರ ಅಂತಲೇ ಬೆಳಗ್ಗೆನೂ ದುಡಿತಾರೆ, ರಾತ್ರಿನೂ ದುಡಿತಾರೆ. ಏಕೆ ಅಂತ ಕೇಳಿದ್ರೆ ಅದೇನೋ ಲೈಫ್ ಸೆಟ್ಲ್ ಆಗಬೇಕು ಅಂತ ಬೇರೆ ಹೇಳ್ತಾರೆ ಕಣ್ರಿ. ತಿನ್ನೋ ವಯಸ್ಸಲ್ಲಿ ತಿಂದೆ BP-ಗೊಂದು ಮಾತ್ರೆ, ಶುಗರ್ಗೊಂದು ಮಾತ್ರೆ, ಥೈರಾಯ್ಡ್ಗೊಂದು ಮಾತ್ರೆ ಅಂತ 106 ಮಾತ್ರೆ ತುಂಬಿಸ್ಕೊಂಡು ಅದರಲ್ಲೇ ಹೊಟ್ಟೆ ತುಂಬಿಸ್ಕೋತಾರೆ ಕಣ್ರಿ. ಆದರೆ ಇನ್ನೊಬ್ರು ಮಂದಿಗಳವ್ರ ಕಣ್ರಿ, ಅವ್ರು ಹೆಂಗೆ ಅಂದರೆ ಅವ್ರಿಗೆ ಹೊಟ್ಟೆ ಬಟ್ಟೆ ಇಲ್ಲದೆ ಹೋದ್ರು ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಅವ್ರ ಜೀವನನೇ ಸ್ವಾವಿಸ್ಬಿಡ್ತಾರೆ ಕಣ್ರಿ. ಆದರೆ ಆ ಮಕ್ಳುಗಳು ಬೆಳೆದು ದೊಡ್ಡವರಾದ್ಮೇಲೆ ಕಾಲು ಧೂಳ್ಕಿಂಟ ಕಡೆ ನೋಡ್ತಾರೆ ಕಣ್ರಿ. ನಾನು ಯಾಕ್ರಿ ಸುಳ್ಳು ಹೇಳಿ, ನಮ್ಮ ಇಲ್ಲಿ ಬೆಂಗಳೂರು ಇದೆಯಲ್ಲ, ಅದ್ರ ಪಕ್ಕ ಹಲ್ಸೂರೆಂಬ ಹಳ್ಳಿ ಇದೆ ಕಣ್ರಿ. ಅಲ್ಲಿ ಒಬ್ಳು ಭಾಗ್ಯಮ್ಮ ಅಂತ ಬಿದ್ವೆ. ಅವಳಿಗೆ ಒಂದು ಮುದ್ದಾದ ಮಗು. ಆ ಮಗುನ ಅವಳು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದರೆ ನಾನಲ್ಲ ಕಣ್ರಿ ಹೇಳೋದು, ನೀವೇ ನೋಡಿ ಬಂದ್ರಿ. ನನ್ನ ಹೆಸರು ಭಾಗ್ಯ ಅಂತ. ಆದರೆ ಹಾಗೆ ಹೇಳ್ಕೊಳ್ಳೋ ಯಾವ ಸೌಭಾಗ್ಯನೂ ಇಲ್ಲ ನನಗೆ. ನಾನು ಕಷ್ಟಪಟ್ಟು 4 ಮನೆ ಕೆಲಸ ಮಾಡಿ ನಾನು ನನ್ನ ಮಗು ಜೀವನ ಸಾಗಿಸ್ತಾ ಇದ್ದೀವಿ. ಅದಿರಲಿ ಬಿಡಿ, ಏನು ಕೇಳ್ತೀರಾ, ಇದ್ದಿದ್ದೆ. ನನಗೊಂದು ದೊಡ್ಡ ಆಸೆ ಇದೆ. ಏನು ಗೊತ್ತಾ, ನನ್ನ ಮಗನ್ನ ಒಂದು ದೊಡ್ಡ ಶಾಲೆಗೆ ಸೇರಿಸ್ಬೇಕು ಅನ್ನೋದು ನನ್ನೊಂದು ದೊಡ್ಡ ಆಸೆ ಕಣ್ರಿ. ಅದಕ್ಕೆ ನಾನು ಅವ್ರಿಗೆ ಕೈ ಕಾಲು ಹಿಡಿದು ಸಾಲ ಸೋಲ ಮಾಡಿ ಒಂದಿಷ್ಟು ಹಣ ಕೊಡಿಸಿ ನನ್ನ ಮಗನ್ನ ಶಾಲೆಗೆ ಸೇರಿಸ್ಬಿಟ್ಟು ಬಂದಿದ್ದೀನಿ ನೆನ್ನೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಯ್ಯೋ ನೋಡಿ, ಮರ್ತೇ ಹೋಯ್ತು, ನನ್ನ ಮಗನ್ನ ಶಾಲೆಗೆ ಕರ್ಕೋಗ್ಬೇಕು. ಅದು ಅಲ್ಲದೆ ಇವತ್ತು ಅವ್ನಿಗೆ ಮೊದಲನೇ ದಿವಸ. ನೀವಿಲ್ಲೇ ಇರಿ, ನಾನು ಬರ್ತೀನಿ. ಮಗುಗೆ ಕಾಲು ಚೀಲ ಹಾಕಿ ಬಾಗಿಟ್ಕೊಂಡು ಶಾಲೆಗೆ ಕರ್ಕೊಂಡು ಹೋಗ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಲ್ಲ ತಂದೆ ತಾಯಿಗಳಿಗೂ ಇದೇ ಆಸೆ ಅಲ್ವಾ? ನಿಮಗೂ ಹೀಗೆ ಅನಿಸುತ್ತೆ ಅಲ್ವಾ? ಗುರುಗಳು ಹೇಳಿದ ಮಾತನ್ನ ಕೇಳಬೇಕು ರಾಮು. ಚೆನ್ನಾಗಿ ಓದ್ಕೊಂಡು ಬರ್ಕೋಬೇಕು ರಾಮು. ಬಾಯ್ ರಾಮು. ಅಯ್ಯೋ ಮರ್ತೆ ಹೋಯ್ತು ನೋಡಿ, ನನ್ನ ಮಗನ್ನ ಶಾಲೆಯಿಂದ ಕರ್ಕೊಬರ್ಬೇಕು. ಈಗಾಗಲೇ ಸಮಯ ಆಗೋಗಿದೆ. ನೀವಿಲ್ಲೇ ಇರಿ, ನಾನು ಬರ್ತೀನಿ. ಹೇಗಿತ್ತು ರಾಮು ಶಾಲೆ? ಗುರುಗಳು ಹೇಳಿದ ಮಾತನ್ನ ಕೇಳಿದ್ಯಾ? ಹ್ಞೂ ಅಮ್ಮ. ಅಯ್ಯೋ ದೇವ್ರೆ, ಏನಾಯ್ತು ಈಗ? ರಾಮು ರಾಮು, ಯಾರಾದ್ರೂ ಕಾಪಾಡಿ. ದೇವ್ರೆ ದೇವ್ರೆ, ನನ್ನ ಮಗುಗೇನೋ ಆಗದೆ ಹೋದಾಗ ನೋಡ್ಕೋ ದೇವ್ರೆ. ಡಾಕ್ಟ್ರೇ ಡಾಕ್ಟ್ರೇ, ನನ್ನ ಮಗುಗೆ ಏನಾಗಿದೆ ಡಾಕ್ಟ್ರೇ? ನೋಡಮ್ಮ, ನಿಮ್ಮ ಮಗಂದು ಒಂದು ಕಣ್ಣೋಗೈತೆ. ಅವನು ಜೀವನ ಪೂರ್ತಿ ಒಕ್ಕಣ್ಣಾಗೇ ಇರಬೇಕಾಗುತ್ತೆ. ಒಕ್ಕಣ್ಣ? ನನ್ನ ಮಗ ಜೀವನ ಪೂರ್ತಿ ಒಂದೇ ಕಣ್ಣಿಂದ ಇರಬೇಕಾ? ಇಲ್ಲ ಡಾಕ್ಟ್ರೇ, ಏನಾದರೂ ಮಾಡಿ ಡಾಕ್ಟ್ರೇ. ನೋಡಮ್ಮ, ಯಾರಾದರೂ ಒಂದು ಕಣ್ಣು ಕೊಟ್ಟರೆ ನಾನು ಆಪ್ರೇಷನ್ ಮಾಡಿ ಮತ್ತೆ ದೃಷ್ಟಿ ಬರುವಂತೆ ಮಾಡ್ತೀನಿ. ಅಷ್ಟೇ ಅಲ್ಲ, ತುಂಬ ದುಡ್ಡು ಖರ್ಚಾಗುತ್ತೆ. ಹಣನ ಡಾಕ್ಟ್ರೇ? ನಾನು ಹೇಗಾದರೂ ಮಾಡಿ ಹೊಂದಿಸ್ಕೊ ಬರ್ತೀನಿ ಡಾಕ್ಟ್ರೇ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಮ್ಮ. ಸರಿ ಡಾಕ್ಟ್ರೇ, ನೀವು ಹೇಗಾದರೂ ಮಾಡಿ ನನ್ನ ಮಗುಗೆ ದೃಷ್ಟಿ ಬರೋವಾಗ ಮಾಡಿ ಡಾಕ್ಟ್ರೇ.
ಅಯ್ಯೋ ದೇವ್ರೆ, ನನಗೆ ಯಾಕೆ ಈ ಕಷ್ಟ ಬರುತ್ತೆ? ನಾನು ಇವಾಗ ಯಾರ ಹತ್ರ ಅಂತ ಹೋಗಿ ಅಷ್ಟೊಂದು ಹಣನ ಕೇಳಲಪ್ಪ. ಅಯ್ಯೋ, ನಮ್ಮ ಊರು ಗೌಡ್ರೆ ಇದ್ದಾರೆ, ಅವ್ರ ಹತ್ರನೇ ಕೇಳೋಣ. ಗೌಡ್ರೆ. ಏನ್ ಭಾಗ್ಯ, ಅಪರೂಪ ಆಗೋದಲ್ಲ. ಅಯ್ಯೋ ಗೌಡ್ರೆ, ಒಂದು ಸಹಾಯ ಆಗಬೇಕಾಗಿತ್ತು ಗೌಡ್ರೆ. ಒಂದಿಷ್ಟು ಹಣ ಬೇಕಾಗಿತ್ತು ಗೌಡ್ರೆ. ಹಣನಾ? ಮೊನ್ನೆ ತಾನೇ ನಿನ್ನ ಮಗನ ಸ್ಕೂಲ್ ಸೇರಿಸೋದಕ್ಕೆ ಈಸ್ಕೊಂಡೋದೆ, ಇವಾಗ ಮತ್ತೆ ಬಂದಿದ್ಯಾ? ಅಯ್ಯೋ ಗೌಡ್ರೆ, ನನ್ನ ಮಗುಂಗೆ ಆಕ್ಸಿಡೆಂಟ್ ಆಗೋಗಿದೆ ಗೌಡ್ರೆ. ನೋಡ್ ಭಾಗ್ಯ, ನಿನಗೆ ಗೊತ್ತಿದ್ದೆ, ನಮ್ಮ ಹತ್ರ ಹಣ ತೊಗೊಂಡೋದ್ರೆ ಬಡ್ಡಿ ಚಕ್ರ ಬಡ್ಡಿ ಅಂತ ನಿನ್ನ ಜೀವನ ಪೂರ್ತಿ ಕಟ್ಕೊಂಡು ಹೋಗ್ಬೇಕಾಯ್ತದೆ. ನಿನಗೆ ಒಪ್ಪಿಗೆ ಇದ್ರೆ ಈಸ್ಕೊಂಡು ಹೋಗು. ನನ್ನ ಜೀವನ ಪೂರ್ತಿ ಅಂತ ಆದರೂ ದುಡ್ಡುದು, ನಿಮ್ಮ ಹಣನ ತೀರಿಸ್ತೀನಿ ಗೌಡ್ರೆ. ಲೆಕ್ಕಾಚಾರ, ಹೆಬ್ಬೆಲ್ಟ್ ಹೊಚ್ಕೊಂಡು ದುಡ್ಡು ಕೊಟ್ಟು ಕಳಿಸೋ. ಬಡ್ಡಿ ಹುಷಾರಮ್ಮ. ಸರಿ ಗೌಡ್ರೆ, ನಾನು ಇನ್ನು ಬರ್ತೀನಿ. ಏನು ಗೌಡ್ರೆ, ಒಳ್ಳೆ ಮಿಕ್ಕಾನ ಹಿಡ್ದಿದ್ದೀರಿ. ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ, ನಡಿಯೋ. ಡಾಕ್ಟ್ರೆ, ಹಣ ತಂದಿದ್ದೀನಿ ಡಾಕ್ಟ್ರೆ. ಹಣ ಏನೋ ಒಂದ್ಸಾಯ್ತು, ಆದರೆ ಕಣ್ಯಾರು ಕೊಡ್ತಾರೆ ತಾಯಿ? ಕಣ್ಣ ಡಾಕ್ಟ್ರೆ? ಯಾವ ತಾಯಿ ತಾನೇ ತನ್ನ ಮಗನ್ನ ಜೀವನ ಪೂರ್ತಿ ಕುರುಡನಾಗಿ ನೋಡ್ತಾಳೆ ಡಾಕ್ಟ್ರೆ. ನಾನೇ ಕೊಡ್ತೀನಿ ಡಾಕ್ಟ್ರೆ ಕಣ್ಣ ನನ್ನ ಮಗನಿಗೆ. ಏನಮ್ಮ, ನೀನು ಕಣ್ಣು ಕೊಡ್ತೀಯಾ? ಹ್ಞೂ ಡಾಕ್ಟ್ರೆ, ನಾನೇ ಕೊಡ್ತೀನಿ. ನರ್ಸ್, ಇವ್ರನ್ನ ಆಪ್ರೇಷನ್ ರೆಡಿ ಮಾಡಿ. ಓಕೆ ಡಾಕ್ಟರ್. ಇದಾದ ಕೆಲವು ವರ್ಷಗಳ ನಂತರ ಶಾಲೆಗೆ ತಡ ಆಯ್ತಲ್ಲ. ರಾಮು ಬಾಪ ಶಾಲೆಗೆ ಹೋಗೋಣ. ಏ ಬಿಡಮ್ಮ, ನಾನು ಇನ್ನ ಏನು ಚಿಕ್ಕ ಮಗು ಅಲ್ಲ. ಆಯ್ತು ಬಿಡೋ ಕಂದ, ಅಷ್ಟಕ್ಕೆಲ್ಲ ನೀನು ಯಾಕೆ ಕೋಪ ಮಾಡ್ಕೊತೀಯಾ? ಏನೋ ನಿಮ್ಮಮ್ಮ ಕೂಡಿನೇನೋ. ನಿಂಗೆ ಗೊತ್ತಿಲ್ವೇನೋ ಅವ್ರಮ್ಮ ಕುಡಿ ಅಂತ? ನಂಗೆ ಗೊತ್ತೇ ಇರಲಿಲ್ಲ ಕಣೋ. ಥೂ, ಈ ಆಳ್ ಕುರುಡಿ ಅಮ್ಮನಿಂದ ನನ್ನ ಫ್ರೆಂಡ್ಸ್ ಹತ್ರ ಇಷ್ಟೊಂದು ಅವಮಾನ ಆಗ್ತಿದೆಯಲ್ಲ, ಏನಾದರೂ ಮಾಡಲೇಬೇಕಲ್ಲ. ಅಮ್ಮ, ಸಂಜೆ ನೀನೇನು ಬರಕ್ಕೆ ಹೋಗ್ಬೇಡ, ನಾನೇ ಬರ್ತೀನಿ. ಈ ಹಾಳು ಜನರೇ ಹೀಗೆ. ಮಾತಾಡದೇ ಇರೋ ಮೂಕ ಪ್ರಾಣಿಗಳಿಗೆ ಚಿನ್ನ, ಮುನ್ನ, ಟಾಮಿ, ಪಪ್ಪಿ ಅಂತೆಲ್ಲ ಹೆಸರಿಡ್ತಾರೆ. ಆದರೆ ಮನುಷ್ಯರಲ್ಲಿ ಅಂಗವಿಕಲತನ ನೋಡಿದ್ರೆ ಅಂಗವಿಕಲತನದಿಂದನೇ ಕರೀತಾರೆ. ನನ್ನನ್ನು ಕುರುಡಿ ಅಂತ ಕರೆದು ನನ್ನ ಹೆಸರು ಭಾಗ್ಯ ಅನ್ನೋದೇ ಮರ್ತೋಗಿದೆ. ಇಂತಹ ಜನರಪ್ಪ. ಅಮ್ಮ ಬಂದೆ ಕಂದ. ಅಮ್ಮ, ಇನ್ಮೇಲಿಂದ ನಮ್ಮ ಶಾಲೆ ಹತ್ರ ಬರೋಕ್ಕೆ ಹೋಗ್ಬೇಡ. ಸರಿ ಕಂದ. ಯಾರಿಗೂ ಮುಖ ತೋರಿಸ್ಬೇಡ ಕಣಮ್ಮ. ಆಯಿತು. ಅಷ್ಟು ಬಿಡು, ನಾಳೆ ನಮ್ಮ ಶಾಲೆಯಲ್ಲಿ ನವೋದಯ ಪರೀಕ್ಷೆ ಇದೆ. ನಾನು ಅದಕ್ಕೆ ಹೋಗಿ ಓದ್ಕೊಳ್ತೀನಿ. ನೀನೇನು ಬರೋದು ಬೇಕಿಲ್ಲ, ನಾನೇ ಹೋಗಿ ನಾನೇ ಬರ್ತೀನಿ. ಸರಿ ಕಣಪ್ಪ, ಚೆನ್ನಾಗಿ ಓದ್ಕೋ. ಹಾಂ ಆಯಿತು. ಮಾರನೆಯ ದಿನ. ಏನಾರಾಮು, ಎಕ್ಸಾಮ್ ಚೆನ್ನಾಗಿ ಓದ್ಕೊಂಡಿದ್ಯಾ? ಅವನು ಬಿಡೋ, ಚೆನ್ನಾಗಿ ಓದಿರ್ತಾನೆ. ನೀನು ಹೆಂಗೋ ಓದಿದ್ಯಾ ಜಗನ್? ನಾನು ಸಖತ್ತಾಗಿ ಓದಿದ್ದೀನಪ್ಪ. ಸುಮ್ಮನಿರೋಣ. ನೀನು ಹೆಂಗೋ ಓದಿದ್ಯಾ ಅಮಿತ್? ನಾನು ನಿನ್ನೆ ನೈಟ್ ಎಲ್ಲ ಕೂತ್ಕೊಂಡು ಓದಿದ್ದೀನಿ ಗೊತ್ತಾ? ಈ ಜೊತೆ ನಾನು ಫಸ್ಟ್ ರ್ಯಾಂಕೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸುಮ್ಮನಿರೋಣ. ಲೋ ಅಮಿತ್, ನಿನ್ನೆ ಪಿಕ್ಚರ್ ಟಿಂತ ಸೆಕೆಂಡ್ ಶೋ ಮ್ಯಾಕ್ಸ್ ಫಿಲಮ್ ನೋಡ್ತಾ ಇದ್ದೆ. ಸುಮ್ಮನಿರೋ, ನಮ್ಮ ಅಪ್ಪ ಕೇಸ್ ಇಸ್ಕೊಬಿಡೋನು, ಇಲ್ಲೇ ಇರ್ತಾನೆ. ಲೋ ಅಮಿತ್, ಅನಾಹುತ ಮಾಡಿದ್ಯಾ ಪಾಪ ಮುಂಡೆ ಮಗನೇ? ಇರಪ್ಪ, ಯಾಕೆ ಅಂತ ಹೇಳ್ತೀರಿ? ಇರಪ್ಪ, ನಾನೇನು ಅನಾಹುತ ಮಾಡಲಿಲ್ಲ, ಪಾಸ್ ಆಯ್ತೀನಿ. ಅಮ್ಮ ಬಂದ್ಯಾ ಮಕ್ಕನೇ? ಅಮ್ಮ, ನಾನು ನವೋದಯ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ. ಇಂಥ ಸಿಹಿ ಸುದ್ದಿ ಹೇಳ್ದೆ ಮಗನೇ. ಅಮ್ಮ, ನಾನು ನಾಳೆ ಅಲ್ಲಿಗೆ ಹೋಗ್ಬೇಕು. ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಡು. ಅಷ್ಟು ಬಿಡು, ನನ್ನ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನನ್ನ ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ನೋಡ್ಕೋತಾರಂತೆ. ಹೋಗ್ಲೇಬೇಕಾ ಮಗನೇ? ಅಮ್ಮ, ನಾನು ದೊಡ್ಡ ಮನುಷ್ಯ ಆಗೋದು ನಿನ್ಗೆ ಬೇಡವಾ? ನಾನು ದೊಡ್ಡ ಮನುಷ್ಯ ಆಗೋಕ್ಕೆ ಯಾವ ಕಂಪನಿಗೆ ಏನು ಮಾಡಲಿ? ಸರಿ ಕಣಪ್ಪ, ಸಾಧ್ಯ ಆದರೆ ದೂರದ ಬೇರೆ ಹೋಗ್ತಿದೀಯಾ? ಒಂದೊಂದು ಪತ್ರ ಬರೆಯಪ್ಪ. ಸರಿ ಆಯಿತು, ಇದ್ದೊಂದು ಬೇರೆ. ರಾಮುವಿನ ಅದೃಷ್ಟ ಕುಲಾಯಿಸಿತು. ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ. ಕುರೂಪಿ ಅಮ್ಮನಿಂದ ದೂರವಿರಬೇಕೆಂದೇ ಓದಿದ. ಉದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ. ಡಿಗ್ರಿ ಮುಗಿಸಿದ್ದೇ ತಡ, ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಕಿಬಿಟ್ಟಿತು. 1-2 ವರ್ಷಗಳಲ್ಲೇ ರಾಮು ದೊಡ್ಡ ಹೆಸರು ಮಾಡಿದ. ಅವನ ರೂಪು, ವಿದ್ಯೆ, ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನೂ ಮಾಡಿದರು. ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಎಂದೇ ಅವರೊಂದಿಗೆ ರಾಮು ಹೇಳಿಕೊಂಡಿದ್ದ. 1-2 ವರ್ಷಗಳಲ್ಲಿ ರಾಮುಗೆ ಮಕ್ಕಳಾದವು. ಈ ಮಧ್ಯೆಯೇ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿ ಅದು ನಾಡಿನ ಎಲ್ಲ ಪತ್ರಿಕೆಯಲ್ಲಿ ಸುದ್ದಿಯಾಯಿತು. ಕೆಲವು ವರ್ಷಗಳ ನಂತರ ಡೆಲ್ಲಿಯ ರೈಲ್ವೆ ಸ್ಟೇಷನ್ನಿನಲ್ಲಿ ಭಾಗ್ಯಮ್ಮ.
ಗೊತ್ತಿಲ್ಲದೆ ಇರೋ ಭಾಷೆ, ಗೊತ್ತಿಲ್ಲದೆ ಇರೋ ಜನ, ಹೇಗಪ್ಪ ನನ್ನ ಮಗನನ್ನು ನೋಡ್ಕೋದು? ಯಾರನ್ನಾದ್ರೂ ಕೇಳಿದ್ರೆ ಸಿಗಬಹುದೇನೋ. ಒಂದು ವಾರ ಆಯಿತು ಸರಿಯಾಗಿ ಊಟ ಮಾಡಿ, ಕಣ್ಬೇರೆ ಮಂಜಾಗ್ತಾ ಬರ್ತಿದೆ. ಏನಪ್ಪ, ಈ ವ್ಯಕ್ತಿನೆಲ್ಲಾದರೂ ನೋಡಿದೆಯೇನಪ್ಪ? ಮುಜೆ ಪತಾ ನೈ, ಆಗೆ ಪೂಚೋ. ಮಾದಪ್ಪ, ಇನ್ನೂ ಎಷ್ಟಂದ ಪರೀಕ್ಷೆ ಮಾಡ್ತೀಯಪ್ಪ? ನನಗಂತೂ ಹುಡುಕಿ ಸಾಕಾಯಿತು. ಯಾರೋ ಬರ್ತಿದ್ದಾರೆ, ಕೇಳಿದ್ರೆ ಸಿಗಬಹುದೇನೋ. ಏನಪ್ಪ, ಈ ವ್ಯಕ್ತಿನೆಲ್ಲಾದರೂ ನೋಡಿದೆಯೇನಪ್ಪ? ಓ, ನೀವು ಕನ್ನಡದವರಾ? ಹೌದಪ್ಪ. ಅಬ್ಬಾ, ಜೀವ ಹೋಗಿ ಬಂದಾಯಿತು. ಇವ್ರೇನಾಗಬೇಕಾಗಿತ್ತು ನಿಮಗೆ? ಇವ್ನು ನನ್ನ ಮಗ ಕಣಪ್ಪ, ನನ್ನ ಮಗ. ಇವರು ಡೆಲ್ಲಿಲಿ ದೊಡ್ಡ ಬಿಸ್ನೆಸ್ ಮ್ಯಾನು, ನಾ ಕರ್ಕೊಂಡೋಯ್ತೀವಿ ಬನ್ನಿ. ಹಬ್ಬ, ಅಷ್ಟು ಮಾಡಪ್ಪ ಸಾಕು. ಇದೇ ನೋಡಮ್ಮ ಅವ್ರ ಮನೆ. ತುಂಬ ಉಪಕಾರ ಆಯ್ತಪ್ಪ ನಿನ್ನಿಂದ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಹಾಂ ಅಪ್ಪ. ಹಬ್ಬ, ಆ ಕುರುಡಿ ಮುದುಕಿಯಿಂದ ತಪ್ಪಿಸ್ಕೊಂಡು ಲೈಫ್ ಸೆಟಲ್ ಆಯಿತು. ಓ, ಅಲ್ಲಿ ಬರ್ತಾ ಇರೋಳು ಅದೇ ಕುರುಡಿ ಮುದುಕಿ ಅನಿಸುತ್ತೆ. ಇಲ್ಲಿವರೆಗೂ ಬಂದ್ಬಿಟ್ಲ ಅವಳು. ನನ್ನ ಹೆಂಡತಿ ಮಕ್ಕಳು ನೋಡೋ ಅಷ್ಟರಲ್ಲಿ ಆಚೆ ನುಗ್ಬೇಕು. ರಾಮು, ಏ ಮುದುಕಿ, ಹೇಳ್ದೆ ಯಾಕೆ ಬಂದೆ, ಹೇಗೆ ಬಂದೆ? ನಿನ್ನ ಆಳು ಮುಖ ನೋಡಿದ್ರೆ ಮಕ್ಕಳು ಎದರ್ತಾವೆ. ನೀನೇ ಹೋಗ್ತೀಯೋ ಇಲ್ಲ ನಾನೇ ಕತ್ತಿಡ್ದು ನೂಕ್ಲೋ? ತಪ್ಪಾಯಿತು. ಆ ದೇವರು ನನಗೆ ಅಡ್ರೆಸ್ಸು ತಪ್ಪಾಗಿ ಕೊಟ್ಬಿಟ್ಟಿದ್ದಾನೆ. ನಾನು ಹೊರಟಿನಿ, ಇನ್ಯಾವತ್ತೂ ಬರಲ್ಲ. ಬರ್ತೀನಿ. ಹಲೋ ಮಿಸ್ಟರ್ ರಾಮ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ನಮ್ದು ಇನ್ನೊಂದು ಬ್ರಾಂಚ್ ಬೆಂಗಳೂರಲ್ಲಿ ಇದೆಯಲ್ಲ? ಹಾಂ, ಹೇಳಿ ಸರ್. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನೀವು ಒಂದು ವಾರದ ಮಟ್ಟಿಗೆ ಅಲ್ಲಿ ಕೆಲಸಕ್ಕೆ ಹೋಗಬೇಕಾಗುತ್ತೆ. ನಾಳೆನೇ ಹೊರಡಬೇಕಾಗುತ್ತೆ. ಹಾಂ, ಓಕೆ ಶ್ಯೂರ್, ಖಂಡಿತ ಹೋಗ್ತೀನಿ ಸರ್. ಹಾಂ, ಸರಿ, ಓಕೆ. ಸೀಮಾ, ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡು. ಒಂದು ವಾರದ ಮಟ್ಟಿಗೆ ಬೆಂಗಳೂರು ಹೋಗಬೇಕು. ಹಂಗೆ ಮನೆ ಕಡೆ ಜೋಪಾನ, ಹಂಗೆ ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೋ. ಹಬ್ಬ, ಹೇಗೋಗಿ ಕೆಲಸ ಎಲ್ಲ ಮುಗೀತು. ಹೆಂಗೋ ಇನ್ನೂ ಸಮ್ ಟೈಮ್ ಇದೆ. ನನ್ನ ಹುಟ್ಟೂರು ಮತ್ತು ಆ ಕುರುಡಿ ಮುದುಕಿನ ಬೈದು ಕಳಿಸ್ಬಿಟ್ಟಿದ್ದೆ, ಹೋಗಿ ನೋಡ್ಕೊಂಬರ್ತೀನಿ. ಅಮ್ಮ. ಓ, ಯಾರಪ್ಪ ನೀನು? ನಾನು ರಾಮು. ಓ ರಾಮು, ಇಷ್ಟು ತಡವಾಗಿ ಬಂದ್ಬಿಟ್ಟಪ್ಪ. ಏನಾಯಿತು? ಹೋದ್ವಾರ ತಾನೇ ನಿಮ್ಮಮ್ಮ ತೀರೋದ್ರಲ್ಲಪ್ಪ. ಅಯ್ಯೋ, ಹೌದಾ? ಎಂಥ ಕಾಲ ಬತ್ತಪ್ಪ. ಅಪ್ಪ ಅಮ್ಮ ಸೋತೋದ್ರೂ ಈ ಕಾಲದ ಮಕ್ಳಿಗೆ ಗೊತ್ತೇ ಆಗೋದಿಲ್ಲಪ್ಪ. ಎಂಥ ಕಾಲ ಬತ್ತಪ್ಪ. ಆಯಿತು, ನಿಮ್ಮಮ್ಮ ಒಂದು ಲೆಟ್ರ್ ಕೊಟ್ಟವ್ರೆ. ನನ್ನ ಮಗ ಬಂದೇ ಬರ್ತಾನೆ ಅಂತ ಒಂದು ಲೆಟ್ರ್ ಕೊಟ್ಟವ್ರೆ, ತಗೋ ಅದನ್ನ. ಕಂಡ, ಕಡೆಗೂ ನಿನ್ನನ್ನು ನೋಡದೆ ಸತ್ತೋಗ್ತಾ ಇದ್ದೀನಿ. ಕ್ಷಮಿಸ್ಬಿಡು ಚಿನ್ನ. ನಿಂಗೆ ಗೊತ್ತಿದೆಯಲ್ಲ, ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನಿದೆಯ ಹಾಡು ಎಲ್ಲ ನೀನೇ ಆಗಿದ್ದೆ. ಹಾಗಿದ್ರೂ ಹುಡುತನ ನೆಪ ಹೇಳಿ ನೀನು ಬೇರೆ ಆಗಿಬಿಟ್ಟೆ. ದೆಹಲಿಗೆ ಹೋದೆ. ಇಲ್ಲಿ ನಾನು ದಿನಾನೂ ನಿನ್ನ ನೆನಪಲ್ಲೇ ಬದುಕ್ತಿ ಕಣೋ. ಕಡೆಗೂ ಒಮ್ಮೆ ನಿನ್ನ ಸಂಸಾರವನ್ನು ಕಣ್ತುಂಬ ನೋಡೋಣ ಅನಿಸ್ತು. ಅದಕ್ಕೆ ದೆಹಲಿಗೆ ಸೀದಾ ಬಂದುಬಿಟ್ಟೆ. ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು, ನಮ್ಮೂರಿನ ಬಸ್ ಸ್ಟ್ಯಾಂಡ್ ಗೊತ್ತಿರದ ನಾನು, ಅಲ್ಲಿ ಅಬ್ಬೇಪಾರಿಯಾಗಿ ಅಲ್ದಿದ್ದು ಒಂದು ದೊಡ್ಡ ಸಾಹಸ. ಅದು ಬಿಟ್ಟು ನೀನು 1ನೇ ಕ್ಲಾಸಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿ ನಿನಗೆ ಒಂದು ಕಣ್ಣೇ ಹೋಗ್ಬಿಟ್ಟಿತ್ತು. ಡಾಕ್ಟ್ರು, ನೋಡಮ್ಮ, ನಿನ್ನ ಮಗನಿಗೆ ಒಂದು ಕಣ್ಣು ಹೋಗ್ಬಿಟ್ಟಿದೆ, ಅವನ ಜೀವನ ಪರ್ಯಂತ ಹೀಗೆ ಬದುಕಬೇಕು ಅಂದರು. ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನನ್ನ ಕಣ್ಣನ್ನೇ ತೆಗೆದು ನನ್ನ ಮಗನ ಜೋಡಿಸಿ ಡಾಕ್ಟ್ರೇ ಅಂದೆ. ಅವ್ರು ಹಾಗೆ ಮಾಡಿದ್ರು. ಈ ಸತ್ಯನ ಕೊನೆವರೆಗೂ ಹೇಳಬಾರ್ದು ಅಂದ್ಕೊಂಡೆ. ಹಾಗೇ ಬದುಕಿದ್ದೀನಿ ನಾನು. ಈಗ ಹೇಳ್ತಾ ಇದ್ದೀನಿ ಅಂತ ನಿನ್ನ ಕಣ್ಣಲ್ಲಿ ನೀರು ಬರ್ತಿರಬಹುದು. ಅಳ್ಬೇಡ ಚಿನ್ನ. ನಿನ್ನ ಕಣ್ಣಲ್ಲಿ ನಾನು ಇರಬೇಕಾದ್ರೆ ಯಾಕೆ ಅಳ್ತೀಯಾ? ಆದರೆ ನಂಗೆ ಒಂದೇ ಒಂದು ಆಸೆ ಇದೆ. ಏನಪ್ಪ ಅಂದರೆ, ಒಂದೇ ಒಂದು ಸಲ ಅಮ್ಮ ಅಂತ ಕರಿಯಪ್ಪ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು
ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು ತಮ್ಮ. ಈ ಗಡಿಬಿಡಿಯ ಬದುಕಿನಲ್ಲಿ ನಾವು ನೀವು ಎಲ್ಲರೂ ಅಷ್ಟೇ. ಅಮ್ಮ ಎಂದರೆ ಅಸಟೆ, ಅಮ್ಮ ಎಂದರೆ ತಿರಸ್ಕಾರ, ಅಮ್ಮ ಎಂದರೆ ವಿಪರೀತ ಸಲುಗೆ ಮತ್ತು ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು. ಬೇಡ ಮನೆಯರೆ ಬೇಡ, ರಾಮುವಿನ ಹಾಗೆ ಆಗುವುದೇ ಬೇಡ. ಆತನ ಅಮ್ಮನಿಗೆ ಬಂದಿದ್ದ ಕಷ್ಟ ನಮ್ಮ ಅಮ್ಮಂದಿರ ಕೈ ಹಿಡಿಯುವುದೇ ಬೇಡ. ಧನ್ಯವಾದಗಳು. ಈ ಆಧುನಿಕ ಜಗತ್ತಿನಲ್ಲಿ